ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ತುಂಬ ವಿಶೇಷವಾದಂತಹ ಬೀಟ್ರೂಟ್ ಚಪಾತಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈಶ್ವರಿ ಕುಕಿಂಗ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಹಾಗಾದರೆ ಬೀಟ್ರೂಟ್ ಚಪಾತಿ ಹೇಗೆ ಮಾಡೋದು, ಇದರಿಂದ ಸಿಗುವಂತಹ ಬೆನಿಫಿಟ್ಸ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಾಡೋದು ತುಂಬ ಸುಲಭ, ಹಾಗೆ ನಮ್ಮ ಆರೋಗ್ಯದ ಬೆನಿಫಿಟ್ಸ್ ಕೂಡ ಇದರಿಂದ ತುಂಬ ಇದೆ. ಆ ಕಾರಣಕ್ಕೆ ನಾನು ಇವತ್ತು ಬೀಟ್ರೂಟ್ ಚಪಾತಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಬೀಟ್ರೂಟನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಮೇಲ್ಗಡೆ ಇರುವಂತಹ ಲೇಯರ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೀಟ್ರೂಟ್ ಇಷ್ಟ ಇಲ್ಲ ಅನ್ನೋದಾದರೆ ಒಂದೇ ಒಂದು ಬೀಟ್ರೂಟನ್ನು ತಗೊಂಡು ಮೊದಲಿಗೆ ಸ್ವಲ್ಪನೇ ಮಾಡಿ ನೀವು ನೋಡ್ಕೊಳ್ಬಹುದು. ನೋಡಿ, 2 ಬೀಟ್ರೂಟನ್ನು ಮೇಲಿನ ತಿರುಳು ತೆಗೆದು ಮುಂದ್ಗಡೆ ಇರುವ ತುಂಬನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ತುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನಿಮಗೆ ಹಾಗೆ ಕಟ್ ಮಾಡಿ ಹಾಕ್ಕೊಳ್ತೀನಿ ಅಂದರೆ ಹಾಗೂ ಕೂಡ ಹಾಕ್ಕೊಳ್ಬಹುದು. 2 ಬೀಟ್ರೂಟಿನ ಮುಂದಿನ ತುದಿ ಭಾಗವನ್ನು ತೆಗೆದು ಈ ಥರ ಕೊಬ್ಬರಿ ತುರಿಯೋ ಮನೆಯಲ್ಲಿ ಬೀಟ್ರೂಟನ್ನು ನಾನು ಕಂಪ್ಲೀಟಾಗಿ ತುರ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತುರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಮಿಕ್ಸಿಲಿ ನಾವು ಗ್ರೈಂಡ್ ಮಾಡಿಬಿಟ್ಟು ಚಪಾತಿನ ಮಾಡ್ಕೊಳ್ತೀವಿ. ಆ ಗ್ರೈಂಡ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ 2 ಬೀಟ್ರೂಟನ್ನು ನಾನು ತುರಿದ್ಕೊಂಡಿನಿ. ಹಾಗೆ ಸ್ವಲ್ಪ ಉಳಿದಿರೋದನ್ನು ಹಾಗೆ ಏನು ಮಾಡೋದು ಅಂತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದರ ಜೊತೆನೇ ಇದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಬೀಟ್ರೂಟಿನ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ಅದು ಕೂಡ ಇದಕ್ಕೆ ನಾವು ಕ್ರಮೇಣವಾಗಿ ಪ್ರತಿದಿನ ಇದನ್ನು ಸೇವಿಸೋದ್ರಿಂದ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಮುಖದಲ್ಲಿ ಕಾಂತಿ ಬರೋಕ್ಕೆ ಇದು ಸಹಾಯ ಮಾಡುತ್ತೆ. ಮಹಿಳೆಯರಿಗೆ ತುಂಬ ಇದು ಯೂಸ್ಫುಲ್ ಇದೆ. ಬೀಟ್ರೂಟನ್ನು ಪ್ರತಿದಿನ ನಾವು ಸೇವಿಸೋದ್ರಿಂದ ನಮ್ಮ ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ. ನಾನಿವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಆ ಮಿಕ್ಸಿ ಜಾರಿಗೆ ತುರಿದಿಟ್ಕೊಂಡಿರುವಂತಹ ಬೀಟ್ರೂಟ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮೊದಲನೇ ಬಾರಿ ಮಾಡೋದಾದರೆ ಕಡಿಮೆ ಬೀಟ್ರೂಟನ್ನು ಯೂಸ್ ಮಾಡಿಕೊಂಡು ಮಾಡಬಹುದು. ಇದಕ್ಕೆ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಹಸಿರು ಮೆಣಸಿನ, ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಇಲ್ಲಿ ಒಂದು ಜರಡಿ ತಗೊಂಡಿದ್ದೀನಿ. ಜರಡಿ ಕೆಳಗಡೆ ಒಂದು ಚಿಕ್ಕದಾದಂತಹ ಪಾತ್ರೆ ಇಟ್ಕೊಂಡು ಜರಡಿ ಒಳಗಡೆ ಒಂದು ಕಾಟನ್ ಬಟ್ಟೆ ಹಾಕಿದ್ದೀನಿ. ಜರಡಿ ಮಾಡೋದ್ರಿಂದ ಸ್ವಲ್ಪ ತರಿ ಅನ್ನೋ ಅಂಶ ಹಾಗೆ ಇರುತ್ತೆ. ಈ ಥರ ನಾವು ಕಾಟನ್ ಬಟ್ಟೆಯಲ್ಲಿ ಹಾಕಿ ಅದರಲ್ಲಿರುವಂತಹ ನೀರನ್ನು ಸೋದಿಸ್ಕೊಳ್ಳೋದ್ರಿಂದ ಚಪಾತಿ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಇವಾಗ ಕಾಟನ್ ಬಟ್ಟೆಗೆ ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಹಿಂಡ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಾಟನ್ ಬಟ್ಟೆಲೇ ನೀವು ಇದನ್ನು ಸೋದಿಸ್ಕೊಳ್ಳೋದ್ರಿಂದ ಒಂದು ಸ್ವಲ್ಪನೂ ತರಿ ಅನ್ನೋ ಅಂತಹ ಅಂಶ ನಮಗೆ ಸಿಗಲ್ಲ. ತರಿ ಅನ್ನೋ ಅಂಶ ಇದರಲ್ಲಿ ಚಪಾತಿ ಮಾಡಬೇಕಾದ್ರೆ ಮಿಕ್ಸ್ ಆದರೆ ಚಪಾತಿ ಸಾಫ್ಟಾಗಿ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಇದನ್ನು ನಾನು ಪೂರ್ತಿಯಾಗಿ ಈ ಥರ ಸೋದಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ಥರನೇ ಸೋದಿಸ್ಕೊಳ್ಳಿ, ಅಂದರೆ ತುಂಬ ಚೆನ್ನಾಗಿ ಚಪಾತಿ ರೆಡಿ ಆಗುತ್ತೆ. ನೋಡಿ, ಕಂಪ್ಲೀಟಾಗಿ ನಾನು ಎಲ್ಲವನ್ನು ಸೋದಿಸ್ಕೊಂಡಿದ್ದೀನಿ. ನನಗೆ ಇಷ್ಟು ಜ್ಯೂಸು ಸಿದ್ಧ ಆಗಿದೆ. ಇವಾಗ ಒಂದು 10ರಿಂದ 12 ಚಪಾತಿ ಮಾಡಲಿಕ್ಕೆ ಬೇಕಾಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ, ಗೋಧಿ ಹಿಟ್ಟನ್ನು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾರ್ಮಲ್ ಚಪಾತಿ ಹಿಟ್ಟನ್ನು ಯಾವ ಥರ ರೆಡಿ ಮಾಡ್ಕೊಳ್ತೀರೋ ನೀರು ಹಾಕೋ ಬದಲು ಈ ಬೀಟ್ರೂಟನ್ನು ಜ್ಯೂಸನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಒಟ್ಟಿಗೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಹಿಟ್ಟು ತೆಳುವಾಗ್ಬಿಟ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ನಾರ್ಮಲ್ ನೀವು ಚಪಾತಿ ಹಿಟ್ಟನ್ನು ಯಾವ ಥರ ರೆಡಿ ಮಾಡ್ಕೊಳ್ತೀರೋ ಅದೇ ಥರನೇ ಇದನ್ನು ಬೀಟ್ರೂಟ್ ಜ್ಯೂಸನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದನ್ನು ದೊಡ್ಡವರಿಗೆ, ಮಕ್ಕಳಿಗೆ, ಹಾಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಕೂಡ ಕೊಡಬಹುದು. ಮಕ್ಕಳು ಬೀಟ್ರೂಟ್ ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ಥರ ನೀವು ಬೀಟ್ರೂಟ್ ಚಪಾತಿ ಮಾಡಿದ್ರೆ ಕಲರ್ಫುಲ್ಲಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ. ಬೀಟ್ರೂಟಿನ ಅಂಶ ಮಕ್ಕಳ ದೇಹಕ್ಕೂ ಸೇರಿದೆ ಅನ್ನುವಂತಹ ತೃಪ್ತಿ ಇರುತ್ತೆ. ಆ ಕಾರಣಕ್ಕೆ ನಾನು
ಈ ಥರ ಮಾಡಿದ್ದೀನಿ ನೋಡಿ. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ನಾವು ಮಸಾಲೆನ ಯಾವುದಕ್ಕೆ ಇದಕ್ಕೆ ಸೇರಿಸಿದ್ದೀವಿ ಅಂದರೆ ಬೀಟ್ರೂಟ್ನಲ್ಲಿ ಸ್ವೀಟ್ ಅಂಶ ಜಾಸ್ತಿ ಇರುತ್ತೆ, ಚಪಾತಿ ಸ್ವೀಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಆ ಸ್ವೀಟನ್ನು ಕಡಿಮೆ ಮಾಡುತ್ತೆ, ಸ್ವಲ್ಪ ಸ್ಪೈಸಿನೆಸ್ ಬರುತ್ತೆ ನೋಡಿ. ಕಂಪ್ಲೀಟಾಗಿ ನಾರ್ಮಲ್ ನೀವು ಚಪಾತಿ ಹಿಟ್ಟು ಯಾವ ಥರ ಕಲಸಿ ಇಟ್ಕೊಳ್ತೀರೋ ಅದೇ ಥರನೇ ನಾನು ಕೂಡ ಇದನ್ನು ಕಲಸಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಇದು ರೆಸ್ಟ್ ಮಾಡಲಿಕ್ಕೆ ಸೈಡಲ್ಲಿ ಇಡ್ತಾ ಇದ್ದೀನಿ ನೋಡಿ. ಇವಾಗ ಅರ್ಧ ಗಂಟೆ ಆಗಿದೆ. ಮೇಲ್ಗಡೆ ಸ್ವಲ್ಪ ಮುಚ್ಚಳದ್ದು ನೀರು ಹತ್ಕೊಂಡಿತ್ತು, ಅದಕ್ಕೆ ಅದು ಆ ಥರ ವೈಟಾಗಿ ಬಂದಿದೆ. ಒಂದು ಚಪಾತಿನ ರೆಡಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೆನಪಿರಲಿ, ನಿಮಗೆ ಬೇಕು ಅಂದರೆ ಎಣ್ಣೆನ ಬಳಸ್ಕೊಂಡು ಚಪಾತಿನ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಾರ್ಮಲ್ ನೀವು ಎಣ್ಣೆ ಹಾಕದೆ ಬರೀ ಹಿಟ್ಟಲ್ಲಿ ಅದ್ಬಿಟ್ಟು ಚಪಾತಿನೂ ಮಾಡ್ಕೊಳ್ಬಹುದು, ಎರಡು ರೀತಿನೂ ಮಾಡಬಹುದು ನೋಡಿ. ನಾನಿವಾಗ ನಮ್ಮ ಕಡೆ ಇದು ತಗಡ ಅಂತ ಹೇಳ್ತಾರೆ, ಅದರ ಮೇಲೇ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ಕೆಳಗಡೆ ಎಣ್ಣೆ ಹಚ್ಚಿ ಮಧ್ಯಕ್ಕೆ ಉರುಳೆನ ಇಟ್ಟು ಒಂದು ಪೂರಿ ಥರ ಇದನ್ನು ಲಟ್ಟಿಸ್ಕೊಳ್ಬೇಕು. ನಾನು ಇದನ್ನು ಫೋಲ್ಡ್ ಮಾಡಿಬಿಟ್ಟು ಮಾಡ್ತೀನಿ. ಇದಕ್ಕೆ ಬಳಸೋ ಹಿಟ್ಟು ನಾನು ಹುರಿಗಡಲೆ ಹಿಟ್ಟು, ಗೋಧಿ ಹಿಟ್ಟನ್ನು ಬಳಸಲ್ಲ. ನೀವು ಕೂಡ ಒಂದ್ಸರಿ ಹುರಿಗಡಲೆ ಹಿಟ್ಟನ್ನು ಹಚ್ಬಿಟ್ಟು ಚಪಾತಿ ಮಾಡಿ, ತುಂಬ ಟೇಸ್ಟಾಗಿರುತ್ತೆ, ಅದ್ಭುತವಾಗಿರುತ್ತೆ. ಮತ್ತು ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲದವರೆಗೂ ಸಖತ್ ಸಾಫ್ಟಿಯಾಗಿರುತ್ತೆ ನೋಡಿ. ಇವಾಗ ಎಣ್ಣೆನ ಹಚ್ಚಿ ಅನಂತರ ಹಿಟ್ಟನ್ನು ಹಾಕಿ ಫುಲ್ಲು ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಮತ್ತೆ ಒಂದು ಫೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ಎಣ್ಣೆ ಹಿಟ್ಟನ್ನು ಹಾಕ್ಕೊಂಡು ಮತ್ತೊಂದು ಸರಿ ಫೋಲ್ಡ್ ಮಾಡ್ತೀನಿ. ಇದನ್ನು ತ್ರಿಕೋನ ಆಕಾರದಲ್ಲಿ ನಾನು ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಚಪಾತಿನ ಉಜ್ಕೊಳ್ತೀನಿ. ಈ ತ್ರಿಕೋನ ಆಕಾರದಲ್ಲಿ ಇರುವಂತಹ ಈ ಉರುಳೆನ ಚಪಾತಿ ಹಿಟ್ಟಿನ ಥರ ನಾನು ಫುಲ್ಲು ರೌಂಡಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ. ನೀವೇ ನೋಡ್ತಾ ಇದ್ರಲ್ಲ, ಸುತ್ತಲೂ ಇದನ್ನು ಈ ಥರ ತಿರುಗಿಸ್ತಾ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಮಧ್ಯಭಾಗದಲ್ಲಿ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ, ಆದರೆ ಕೊನೆಯ ಭಾಗದಲ್ಲಿ ತಿಳುವಾಗಿರಬೇಕು. ಆ ಕಾರಣಕ್ಕೆ ತಿಳುವು ಕಡೆಯಿಂದನೇ ನಾವು ಇದನ್ನು ಅರಿಬೇಕಾಗುತ್ತೆ ನೋಡಿ. ನೋಡ್ತಾನೆ ಚಪಾತಿ ಅಂತೂ ಸಿದ್ಧ ಆಯಿತು. ಇವ ಕಡೆ ಹಾಗೆ ನಾನು ತವೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಆ ತವೆಗೆ ಲತ್ತುನ್ಗೆಗೆ ನಾನು ಚಪಾತಿನ ಸುತ್ತಬಿಟ್ಟು ನಿಮಗೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ತಗಡ ಮೇಲಿಂದ ಚಪಾತಿ ನಿಮಗೆ ತವೆಗೆ ಹಾಕೋಕ್ಕೆ ಕಷ್ಟ ಆದರೆ ಈ ಥರ ನೀವು ಕೂಡ ಹಾಕ್ಕೊಳ್ಬಹುದು. ತುಂಬ ಈಸಿಯಾಗಿ ಬರುತ್ತೆ ಮತ್ತು ಚಪಾತಿ ಸ್ವಲ್ಪನೂ ಫೋಲ್ಡ್ ಆಗಲ್ಲ ನೋಡಿ. ಒಂದು ಸೈಡು ಚೆನ್ನಾಗಿ ಬೆಂದಿದೆ, ಅದೇ ಕಾರಣಕ್ಕೆ ನಾನು ಉಲ್ಟಾ ಮಾಡಿದ್ದೆ. ಉಲ್ಟಾ ಮಾಡಿದ ತಕ್ಷಣವೇ ಪೂರಿ ಈ ಥರ ಉಬ್ತಾ ಇದೆ ಚಪಾತಿ ನೋಡಿ, ಎಷ್ಟೊಂದು ಅದ್ಭುತವಾಗಿ ಸಿದ್ಧ ಆಗ್ತಾ ಇದೆ. ಮತ್ತು ಈ ಬೀಟ್ರೂಟನ್ನು ಬಳಸ್ಕೊಂಡು ಚಪಾತಿ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಮುಖದಲ್ಲಿ ಕಾಂತಿ ಹೆಚ್ಚಿಸುತ್ತೆ. ಹಾಗೆ ಹೆಣ್ಮಕ್ಳಿಗಿರುವಂತಹ ಸಮಸ್ಯೆಗೆ ಈ ಬೀಟ್ರೂಟು ತುಂಬ ಸಹಾಯ ಮಾಡುತ್ತೆ. ನಮ್ಮ ಚರ್ಮಕ್ಕೆ ಹೊಳಪು ನೀಡುತ್ತೆ ಮತ್ತು ಹೃದಯ ರೋಗ ಸಂಬಂಧಿನೂ ಕೂಡ ಇದು ನಿವಾರಿಸುತ್ತೆ. ಬೀಟ್ರೂಟನ್ನು ಬಳಸೋ ಪ್ರತಿದಿನ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ. ಹಾಗೆಯೇ ನಾನು ಇದು ಚಪಾತಿ ಕಂಪ್ಲೀಟಾಗಿ ಬೆಂದಿದೆ. ಇನ್ನೊಂದು ಚಪಾತಿ ಇದು ಬೇರೆ ಥರ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್. ಮೊದಲು ಇದನ್ನು ಪೂರಿ ಥರ ಲಟ್ಟಿಸ್ಕೊಂಡು ಅನಂತರ ಇದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಮಧ್ಯಕ್ಕೆ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಪ್ರೆಸ್ ಮಾಡಿಕೊಂಡು ಇವಾಗ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ನಾನು ಮಾಡಿರೋದು 3 ಲೇಯರ್ ಚಪಾತಿ, ಇವಾಗ ತೋರಿಸ್ತಾ ಇರೋದು 2 ಲೇಯರ್ ಚಪಾತಿ ನೋಡಿ. ಎಷ್ಟೊಂದು ಸಿಂಪಲ್ಲಾಗಿ ಅದ್ಭುತವಾಗಿ ಈ ಥರ ಚಪಾತಿನ ರೆಡಿ ಮಾಡಿ ಮಕ್ಕಳ ಲಂಚ್ ಬಾಕ್ಸಿಗಾಗಲಿ ನಿಮ್ಮ ಹಸ್ಬೆಂಡ್ ಲಂಚ್ ಬಾಕ್ಸಿಗಾಗಲಿ ಒಂದು ಸರಿ ಈ ಥರ ಮಾಡಿ ಹಾಕಿದ್ರೆ ಖಂಡಿತವಾಗ್ಲೂ ಫಿದಾ ಆಗ್ತಾರೆ. ಹಾಗೆ ತುಂಬ ಚೆನ್ನಾಗಿದೆ ಮತ್ತು ಮಕ್ಕಳಿಗೆ ಕಲರ್ಫುಲ್ಲಾಗಿದೆ ಅಂತ ನಾವು ಆಟ ಆಡಿಸ್ಕೊಂಡು ಕೂಡ ಇದನ್ನು ತಿನ್ನಿಸಬಹುದು ನೋಡಿ. ಇದು ಕೂಡ ಸಿದ್ಧ ಆಗಿದೆ. ಇದನ್ನು ನಾನು ಆವಾಗಲೇ ಥರ ಬಿಸಿಯಾಗಿರೋ ಹಂಚಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ದೊಡ್ಡದು ಮಾಡೋಕ್ಕೆ ಕಷ್ಟ ಆದರೆ ಚಿಕ್ಕದಾಗಿಯೇ ಮಾಡ್ಕೊಳ್ಳಿ. ನಮಗೆ ಅಭ್ಯಾಸ ಇರೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀವಿ ನೋಡಿ. ಇವಾಗ ಇದನ್ನು ಕೂಡ ತವೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತಗಡ ಮೇಲಿಂದನೇ ತವೆಗೆ ಹಾಕೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. 2 ಮೆಥಡಲ್ಲೂ ನಾನು ಚಪಾತಿನ ಮಾಡಿ 2 ಮೆಥಡಲ್ಲಿ ಹಾಕೋದನ್ನು ಕೂಡ ತೋರಿಸಿದ್ದೀನಿ. ನೀವು ಯಾವ್ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದೇ ಅಲ್ಲ 2 ಥರ ನಾನು ಮಾಡಿ ತೋರಿಸಿದ್ದೀನಿ. ಇದು ಕೂಡ ಅಷ್ಟೇ, ಒಂದು ಸೈಡು ಚೆನ್ನಾಗಿ ಬೆಂದಿದೆ ಅನ್ನೋ ಅಷ್ಟರಲ್ಲಿ ನಾನು ಇದನ್ನು ಉಲ್ಟಾ ಮಾಡಿದ್ದೀನಿ.
ಇದು ಕೂಡ ಪೂರಿ ಥರನೇ ಉಬ್ತಾ ಇದೆ. ನಾನು ಹೇಳಿರುವಂತಹ ಈ ಟ್ರಿಕ್ಸನ್ನು ಫಾಲೋ ಮಾಡಿ. ಮತ್ತು ಗೋಧಿ ಹಿಟ್ಟಿನ ಬದಲಿಗೆ ನೀವು ಹುರಿಗಡಲೆ ಹಿಟ್ಟನ್ನು ಹಚ್ಬಿಟ್ಟು ಚಪಾತಿ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವಾಗ 3 ಲೇಯರ್ ಚಪಾತಿ ನಾನು ಓಪನ್ ಮಾಡಿಬಿಟ್ಟೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಕೆಳಗಡೆ 1 ಲೇಯರು, ಮೇಲ್ಗಡೆ 1 ಲೇಯರು, ಮಧ್ಯಕ್ಕೆ 1 ಲೇಯರು, 3 ಲೇಯರ್ ಚಪಾತಿ ಸಿದ್ಧ ಆಗಿದೆ. ಈ ರೀತಿ ನಾವು ತಯಾರಿಸ್ಕೊಳ್ಳೋದ್ರಿಂದ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗಿಟ್ಟರು ಹಾಗೆ ಸಾಫ್ಟಾಗಿಯೇ ಇರುತ್ತೆ, ರುಚಿ ಕೂಡ ಹಾಗೆ ಇರುತ್ತೆ. ನಾವು ಇವತ್ತು ಇದನ್ನು ಮೆಂತ್ಯ ಸೊಪ್ಪು ಮತ್ತು ಬೇಳೆ ಹಾಕಿ ಪಲ್ಯ ಮಾಡಿದ್ವಿ, ಅದರ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ. ನೀವು ಕೂಡ ಈ ಬೀಟ್ರೂಟ್ ಚಪಾತಿನ ಒಂದ್ಸರಿ ಟ್ರೈ ಮಾಡಿ. ಹಾಗೆ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.